ಕೂರಿಗೆ ರೀ ಟ್ರ್ಯಾಕ್ಟರ್ ಹೆಂಗೆ ನಡಕಟ್ಟಿನ ಕೂರಿಗೆ ಅಂತ ಬಿಟ್ಟಿದ್ದಲ್ಲ ತಡದಲ್ಲ ಅನ್ಬಾಕ್ಸಿಂಗ್ ಮಾಡೋದು. ಸೊ ಅದೊಂದು ಪೈಪ್ ಇದೊಂದು ತಿರ್ಸಾಕ್ರಿ ಅದ ಮಿಳಿ ಹಾಕಿ ಅದ ಎಷ್ಟು ವೇಟ್ ಕಡಿಮೆ ಆಗತ್ತೆ ಅಷ್ಟು ಚಲೋ ರೀ ಇದು ಬೀಜಕ್ಕೆ ಹಿಂಗೆ ಕುಂಡಿರ್ತಾವ ಎಷ್ಟು ನೋಡ್ರಿ ಫೋಟೋಸ್ ತೆಕ್ಕಾರ ಸರ್ ಮೀಟರ್ ಬೇಕು 2 ಐತಿ. ನಮಸ್ತೆ ಕರ್ನಾಟಕ. ಇವತ್ತಿನ ವಿಡಿಯೋ ಏನ್ರಿಪ್ಪ ನಿಮ್ಗೆ ತಮ್ಲೇನ ಇಂಟ್ರೋ ನೋಡಿ ಗೊತ್ತಾಗಿರ್ತೈತಿ. ಒಂದು ಕೂರಿಗೆ ತರಿಸಿವಿ ಅಂಡ್ ಇಲ್ಲಿ ನಮ್ಮ ಕಡೆ ಸುತ್ತಮುತ್ತ ಎಲ್ಲಿ ಇಲ್ಲ ಕೂರಿಗೆ ರೀ ಟ್ರ್ಯಾಕ್ಟರ್ ಹೆಂಗೆ ನಡಕಟ್ಟಿನ ಕೂರಿಗೆ ಅಂತ ಬಿಟ್ಟಿದ್ದಲ್ಲ ಅಂಥದ್ದು ಇದು ಎತ್ಕೊಳ್ಳಿಗೆ ಮಾಡ್ಯಾರ. ಆ್ಯಂಡ್ ಇಲ್ಲೇ ಐತ್ರಿ ಅದು. ಇದ್ರ ಟೋಟಲ್ ಆಗಿ ನೋಡ್ಬೇಕಾದ್ರೆ ಲಾಗ್ ಎಂಡ್ ಮಟ ನೋಡ್ರಿ, ಒಂದು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಇದ್ರ ಪೂರ್ತಿ ಲಾಗ್ ಮಾಡಿ ಜೋಡಿಸಿದ್ರಿ ಅಂತ ಹಿಡಿದು ಬಿಚ್ಚೂರು ಮಟನು. ಆ್ಯಂಡ್ ಇದನ್ನು ಹೆಂಗೆ ಹೊಡಿದ ಅಂತಂದು ಮುಂದೆ ಲಾಗ್ದಾಗ ಐತಿ ನೋಡ್ರಿ, ಎಂಜಾಯ್ ಮಾಡಿರಿ. ಆ ಕಡೆ ತೊಗೊಂಡು ಹೋಗಿ ನೋಡಿ ಅಲ್ಲಿ ದಡದಲ್ಲ ಅನ್ಬಾಕ್ಸಿಂಗ್ ಮಾಡೋದು. ಏನು ಐತಿ ಅದ್ರಾಗೆ ಅಲ್ಲ ಹಾಂ ಇದಾ ನಮ್ಮ ಮೇನ್ ಇಂಜನ್. ಸೊ ಅದೊಂದು ಪೈಪ್ ಇದೊಂದು ತಿರ್ಸಾಕ್ರಿ ಆ್ಯಂಡ್ ಅಲ್ಲಿ ಐತೆ ಅದ್ರ ಡಬ್ಬಿ ಇವು 4. ಸೊ ಇಷ್ಟು ನೋಡ್ರಿ ನಾನು ಪಾಣ ಬೇಕು ಕೆಂಟಿನ ಜಿಡ್ಗಿ ಮತ್ತು ಏನದ ನೋಡ್ಬೇಕು. ಏನು ಮಿಳಿ ಹಾಕಿ ಅದ ಮಿಳಿ ಹಾಕಿ ಅದ. ಸೊ ಈ ಪೈಪ್ ನಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ರಿ ಏಟ್ ಬೇಕಾಟ್ ಕಟ್ ಮಾಡ್ಕೊಂಡು ಹಾಕ್ಬೋದು. 3 ಅದು ನೋಡ್ರಿ ಆ್ಯಂಡ್ ಇಲ್ಲಿ ಹಿಂಗೆ ನಗಾಕೊಂಡಿರ್ತೈತಿ ರೀ. ಒಂದೇ ಕೊಟ್ಬಿಟ್ರಿ ಇದಕ್ಕೆ ಎಷ್ಟು ವೇಟ್ ಕಡಿಮೆ ಆಗತ್ತೆ ಅಷ್ಟು ಚಲೋ ರೀ ಇದಕ್ಕೆ. ಇಲ್ಲಿಗೆ ಎತ್ಕೊಳ್ಳೋ ಜಗಂಗಿಲ್ಲ ಯಾಕಂದ್ರೆ ಟ್ಯಾಕ್ಟ್ರ್ ಒದ್ದಾಡ್ಸಾವ್ತಿರ್ತಾವೆ ಮತ್ತು ಎತ್ಕೊಳ್ಳಿ ಹೆಂಗೆ ರೀ. ಆ್ಯಂಡ್ ಅವೆರಡಕ್ಕೂ 3 ಬರ್ತಾವೆ ರೀ, 4 ಅಲ್ಲ 3. ಅದಕ್ಕೊಂದಕ್ಕೆ ಡೈರೆಕ್ಟ್ ಬರುತ್ತೆ, ಇದಕ್ಕೊಂದು ಡೈರೆಕ್ಟ್ ಸೆಂಟ್ರದ ಮೇಳಿಗೆ ಹಾಕಿ ಹಾಕೊಂಡು ಕೊಟ್ಟನ್ರಿ ಅದಕ್ಕೆ. ಇಲ್ಲಿಂದ ಒಂದಾನ ಪ್ಲಸ್ ರೀ ಇಲ್ಲಿ ಮ್ಯಾಗ ಒಂದು ಬಿಗಿ ಹಾಕಿ ಬರೋಬ್ಬರಿ ಕೊಟ್ಟನ್ರಿ. ಆ್ಯಂಡ್ ಇಲ್ದಾವ ನೋಡ್ರಿ ಏನೇನು ಇದು ಬೀಜಕ್ಕೆ ಏನ ಇವಪ್ಪ ಇಲ್ಲಿ ಪಟ್ಟಿ ಹಿಂಗೆ ಕೊಂಡಿರ್ತಾವ ಎಷ್ಟು ಇಲ್ಲಿಗೆ ಹಾಕೋಕೆ. ಎಲ್ಲ ತಿಳ್ಕೊತ ಮಾಡೋದನ ಒಂದು ಫೋಟೋ ನೋಡೋದ ಇಲ್ಲಿ ಕೊಟ್ರೆ ನೋಡ್ರಿ ಫೋಟೋಸ್ ತೆಕ್ಕಾರ ಸರ್. ಹಿಂಗೆ ಎಷ್ಟು ಬರುತ್ತೆ ನೋಡ್ರಿ. ಎತ್ತುಗಳು ಮಾಡಿ ಡಿಪೆಂಡ್ ರೀ ಅದನ್ನ ಬಿಕ್ಕೋದೈತಿ. ಅಲ್ಲಿ ಜಸ್ಟ್ ಹಿಂಗೆ ಐತಿ ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಎತ್ತುಗಳ ಪ್ರಕಾರ. ಯಾಕಂದ್ರೆ ಆ ಡಬ್ಬಿ ಸೀದಾನೇ ಇರ್ಬೇಕು ರೀ. ಒಪ್ಪರಿ ಹಿಂದೆ ಮುಂದೆ ಆದ್ರೆ ಕೆಡ್ತದಲ್ಲ. ಆ್ಯಂಡ್ ಇನ್ನು ಪೈಪ್ ಕಟ್ ಮಾಡಿ ಇಟ್ಟು ಸೈಜ್ ಬೇಕು 2 ಸೈಜಿಗೆ ಹಾಕೋಬೇಕು ರೀ. ಸೊ ಏನ್ರಿಪ್ಪ ಅಂದ್ರೆ ಅದಕ್ಕೆ ಮಾಪ್ ವೈಸ ಮಾಡ್ಬೇಕು ರೀ. ಒಟ್ಟು ಎಲ್ಲ ಕರೆಕ್ಟ್ ಮಾಪ್ ಮಾಡ್ಬೇಕಲ್ಲ. ಅದಕ್ಕೆ ಏನು ಬೇಕು ರೀ ಅಂದ್ರೆ ಮೀಟ್ರ್ ಬೇಕು ರೀ. ಆ್ಯಂಡ್ ಅವ್ನು 4 ಮುಂಜ ಅಂತ ಏನದಾವಲ್ಲ ಅವ್ನು 4 ಕರೆಕ್ಟ್ ಸೈಜ್ ಇರ್ಬೇಕು. 4 ಸೆಂಟಿಮೀಟ್ರ್ ಐತಿ ಅದು. 4.1 ಐತಿನಾ 2 ಐತಿ. ಪ್ರೀತಿ ನೀ ಹುಟ್ಟೋದಲ್ಲಿ. ಸೊ ಇಲ್ಲಿ ಕಡ್ದಾಗ ಉಳ್ದ ಮಾಡ್ಕೋಕೆ ಬರುತ್ತೆ ನೋಡ್ರಿ. ಆ್ಯಂಡ್ ಇವು ಹಿಂದ್ಕೊಂಡ್ ಮುಂದ್ಕೊಂಡ್ ಸಾಲು ಹೆಂಗೆ ಎಷ್ಟು ಹೋದ್ರೆ ಅಷ್ಟ್ರ ಮ್ಯಾಗ ಸರ್ಸೋಕೆ ಬರುತ್ತೆ. ಆ್ಯಂಡ್ ಅವು ಮುಂದೆ ಭಾಳ ಕಡ್ದವು ರೀ. ಅದಕ್ಕೆ ಬಳದು ಮಾಡ್ಕೋಬೇಕು. ಅದ್ರ ತಳಗಿಂದಕ್ಕೆ ಹಾಕೋಬೇಕು. ಇಷ್ಟು ಆದಾಗ ಬರೋಬ್ಬರಿ ಆಗುತ್ತೆ ನೋಡ್ರಿ. ಅವು ಮುಂಜಾನೆ ಕರೆಕ್ಟ್ ಇರ್ತಾವೆ. ತಾಳ ಸೊ ತಾಳನ್ನ ಕರೆಕ್ಟ್ ನಮ್ಮ ಎತ್ತುಗಳನ್ನ ಇಷ್ಟ ಅದಾವ ರೀ. ಇಲ್ಲಿ ಇವ್ನು ಬಂದ್ ಮಾಡಕ್ಕೆ ನೋಡ್ರಿ. ಸೊ ಇಷ್ಟಾಗೈತೆ ನೋಡ್ರಿ. ಆ್ಯಂಡ್ ಇಲ್ಲಿ ಐತೆ ಇನ್ನು ಟೇಪ್ ನೋಡ್ರಿ. ಅದು ಹಿಡಿದು ಬರೋಬ್ಬರಿ ಮಾಡಿಬಿಡ್ರಿ. ಇಟ್ಟೇಟ ದಿಡ್ದು ಇಡ್ಬೇಕನ್ನ ಹತ್ರ ಈ ಕಡೆಯಿಂದ ದಿಡ್ ಈ ಕಡೆಯಿಂದ ಇಟ್ಬಿಡೋದು. ಸೆಂಟ್ರ್ ಒಂದು ಫಿಕ್ಸ್ ಐತೆ ಅಲ್ರಿ, ಜೋಡ್ಸಾಕಿ ಸೀಟ್ ಏಟ್ ಇಟ್ಕೋತೀರ ಅಷ್ಟು ಸೈಜ್ ಹಿಡ್ರೆ ಇಟ್ಕೊಂಡ್ಬಿಡ್ರಿ ಅಷ್ಟೇ. ಆ್ಯಂಡ್ ಭಾರಿ ಇದ್ರಿ ಇದಕ್ಕೆ ಎತ್ತಗೋ ಸ್ವಲ್ಪ ಗಟ್ಟಿದ್ದು ಬೇಕು. ಇದಕ್ಕೆ ನಡೆಯಂಗಿಲ್ಲ. ಕ್ರೇಜಿ ಬಿಡ್ರಿ. ಇದು ನನಗೈತೆ ಒಂದು ಸ್ವಲ್ಪ ದಿನದಿಂದ ಇಂಥದ್ದೊಂದು ತಯಾರು ಮಾಡ್ಬೇಕಂತ ಮಾಡಿ ಬಿಟ್ಟಾರೆ. ಆ್ಯಂಡ್ ಟ್ಯಾಕ್ಟ್ರಿಗೆ ಹೆಂಗಿರುತ್ತೆ ಆರ್ತಾ ಇರ್ತಾವೆ. ಅದು ತಿರುಗುದೇನಿಲ್ಲ ಇಲ್ಲಿ ಸೆಂಟ್ರ್ ಬಂದಿರ್ತದೆ. ಇದಕ್ಕೆ ಹಿಂದೆ ಬರುತ್ತೆ ಆ್ಯಂಡ್ ಇಷ್ಟು ದೀಡನ ಬರೋಬ್ಬರಿ ದೀಡ್ ಏನ 5 kg 10 kg ಇರ್ತಾವ ಹಿಡಿದೈತಿ. ಅಲ್ಲ ಬಿತ್ತಂಗೆ ಚಿಂತಿಲ್ಲಂಗೆ ಆತಿ ಹಿಡ್ಕೊಂಡು ಕೂತ್ರ ಸಾಕ. ಹಾಂ ಏನು ಸರಿ ಟ್ಯಾಕ್ಟರ್ ಹೊಡಿತಲ್ಲ ಹಂಗೆ ಬಿಡ್ಕೋತ ಹೋಗ್ಬಿಡೋದು ಇನ್ನೇನೈತಿ. ಆ್ಯಂಡ್ ಫೈನಲಿ ಕಂಪ್ಲೀಟ್ ಆಯ್ತು ನೋಡ್ರಿ. ಆ್ಯಂಡ್ ಇಲ್ಲೈತಿ ಕೂರಿಗೆ ಪೂರ ಚೈನ ಹಾಕೋದೈತಿ. ಇದರ ಗುದ್ದೆ ಆಡಿಸ್ತಾರೆ ನಮ್ಗೆ ಏನು ಗೊತ್ತಿದ್ರಿಕಿಲ್ಲ. ಆ್ಯಂಡ್ ಈಗ ಬರೋಬ್ಬರಿ. ಆ್ಯಂಡ್ ಈಗ ಪೈಪ್ ಕಟ್ ಮಾಡಿ ಹಾಕೊಂಬರ್ರಿ. ಇದು ಅಷ್ಟು ಕಟ್ ಮಾಡಿ ಉಟ್ಟು ಹಾಕೋಣ ಹೇಳ್ತೀನಿ ಅಷ್ಟು ಹಾಕಿ ಇಲ್ಲ ಹಾಕಿ ಬರೋಬ್ರಿ ಹೋಗತ್ತೆ ಬರ್ರಿ.
ಅಷ್ಟು ಅದು ನೋಡ್ರಿ ಈಚೆ ಕಡೆ ಗೊಬ್ಬರ ಅದು ಅಡ್ಜಸ್ಟಿಂಗ್ ಐತ್ರಿ, ಈಚೆ ಕಡೆ ಹಾಕೋರು ಈಚೆ ಕಡೆ ಹಾಕೋರು ಗೊಬ್ಬರ ನಡೀತೈತಿ. ಆ್ಯಂಡ್ ಪೈಪ್ ಉಳಿತೈತ್ರಿ ಇಷ್ಟು ಮತ್ತೊಂದು 3 ಆಗೋಷ್ಟು ಉಳಿತೈತಿ. ಆ್ಯಂಡ್ ಇನ್ ಕೇಸ್ ನೀವು ಹೇರ್ಪೇರ್ ಹೊಡೆದ್ರೆ ಬರುತ್ತೆ ಅದನ್ನು ಬಿಟ್ರೆ ನೋಡುವ ಇಷ್ಟು ಅಂತ ಆಗೈತ್ರಿ. ಅವ್ರು ಜೋಡಿಸಿದ್ರಂದ್ರೆ ನೆಕ್ಸ್ಟ್ ಸ್ಟಾರ್ಟ್ ಫ್ರೆಂಡ್ರಿಪ್ಪ ಅಂದ್ರೆ ಈಗ ಜಸ್ಟ್ ಎಲ್ಲ ಜೋಡಿಸೋ ಆಯ್ತು. ಇಷ್ಟೊತ್ತಗ ನೋಡ್ರಿ ಅನ್ಕೋತೀನಿ, ಇಷ್ಟೊತ್ತಗ ನೋಡಿರ್ತೀರಿ. ಆ್ಯಂಡ್ ಇಲ್ಲಿ ಐತ್ರಿ ಅದು. ಇದನ್ನ ಎಲ್ಲಿಂತ್ರ ತರಿಸಿವ್ರಿ ಅಂದ್ರೆ ಕಲಬುರ್ಗಿಂತ್ರ ಮಾತ್ರ. ಆ್ಯಂಡ್ ಅವ್ರ ನಂಬರ್ ಇಲ್ಲಿ ಹಾಕಿರೋದು ನೋಡ್ರಿ, ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರ ಹೇಳ್ತಾರೆ ಇನ್ನೇ ಪ್ರೈಸ್ ಅಂತ. ಆ್ಯಂಡ್ ನಮಗೆ ಸಿಕ್ಕಿದ ಪ್ರೈಸ್ ಏನ್ರಿ ಅಂದ್ರೆ ಫಿಕ್ಸ್ ರೇಟ್ ರೀ, ಸಬ್ಸಿಡಿ ಎಲ್ಲ ಏನೂ ಇಲ್ಲ. ಸಬ್ಸಿಡಿ ಬಂದಿರ್ಬೋದು ಬಟ್ ನಮ್ದು ಅಂದ್ರೆ ಸಬ್ಸಿಡಿ ಅಲ್ರಿ ಇದು. ಇದಕ್ಕೆ ಪೂರಾ ಏನು ಸಟ್ ಐತಲ್ರಿ, ಇದು ಒಟ್ಟು 16,000 ರೂಪಾಯಿ ಬಿದ್ದೈತಿ. ಟ್ರ್ಯಾಕ್ಟರ್ದಾಗ ನೋಡಿರ್ತೀರಿ ನೀವು ಆಲ್ಮೋಸ್ಟ್. ಇದನ್ನ ಹೆಂಗೆ ತಿರುಗಿಸ್ತಿರಲ್ಲ ಇದು ತಿರುಗ್ತದೆ ಚಕ್ಕರ್. ಇದು ತಿರುಗ್ತಂದ್ರೆ ಇವು ತಿರುಗ್ತಾವ್ರಿ. ಇವು ತಿರುಗ್ದಂಗೆ ಬೀಜ ಬೀಳ್ತಾವೆ. ಆ್ಯಂಡ್ ಬೀಜ ಅಡ್ಜಸ್ಟ್ ಮಾಡ್ಕೋದು, ಗೊಬ್ಬರ ಅಡ್ಜಸ್ಟ್ ಮಾಡೋದು ಇಲ್ಲಿ ಐತ್ರಿ. ಇದು ಹೆಂಗೆ ಇಟ್ಕೋತಾರೆ ಲಾಸ್ಟ್ ಹೆಚ್ಚಿಗೆ ಬೀಳೋದು, ಇದು ಕಡಿಮೆ ಬೀಳೋದು. ಟ್ರ್ಯಾಕ್ಟರ್ದಾಗೂ ಸೇಮ್ ಐತಿ ಬಟ್ ಅಲ್ಲಿ ಕಾಸು ಹಾಕಿ ಒಂಥರ ಡಿಸ್ಪ್ಲೇ ಟೈಪ್ ಮಾಡಿರ್ತಾರೆ, ಇಲ್ಲಿ ಪ್ಯಾಕ್ ಐತ್ರಿ ಅಷ್ಟೇ. ಆ್ಯಂಡ್ ಇಲ್ಲಿ ಐತ್ರಿ ಕಾಳು ಹಾಕೋದು, ಗೊಬ್ಬರ ಹಾಕೋದು. ಎರಡ್ರಾಗ ಒಂದು ಈಚೆ ಕಡೆ ಗೊಬ್ಬರ ಹಾಕ್ರಿ, ಈಚೆ ಕಡೆ ಕಾಳು ಹಾಕ್ರಿ, ಚಲ್ತಾವೆ. ಆ್ಯಂಡ್ ಕಿರು ದಂಡಿ ಹೊಳಸುವಾಗ ಇಲ್ಲಿ ಐತೆ ನೋಡ್ರಿ, ಈ ಕಡೆ ಹೋಗ್ಬಿಡೋದು, ಮುಗಿದು ಹೋಯ್ತು ರೀ. ಹೌದಿಲ್ಲ ರೀ, ಬರೋಬರಿ. ಆ್ಯಂಡ್ ಎಷ್ಟು ಹೋಗಿದ್ರಿ ಇದನ್ನ. ಆ್ಯಂಡ್ ಇನ್ನು ಜೋಡಿಸೋದು ಇಷ್ಟೊತ್ತಿಗೆ ಜೋಡಿಸಿ ಹೆಂಗೆ ಗುದ್ದಾಡಿ ಅವ್ರು ಗೈಡೆನ್ಸ್ ಕೊಡಂದ್ರೆ ಕೊಡ್ತಾರೆ ರೀ. ನಾವು ತಲೆಯಾಗಿ ಹೆಂಗೆ ಬರುತ್ತೆ ಹಂಗೆ ಜೋಡಿಸ್ತಾ ಹೋದ್ವಿ. ಕಡಿಕು ಒಂದು ದಂಡಿ ಹಚ್ಚಿಸಿದ್ವಿ. ಆ್ಯಂಡ್ ಹಿಂಗಂತ ಹಾಕ್ಬೇಕ್ರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂದ್ರೆ ಇದು ರೀ, ಬೀಜದ ಯಾವತ್ತೋ ಮುಂದಿರ್ಬೇಕು, ಗೊಬ್ಬರದ ಹಿಂದಿರ್ಬೇಕು ರೀ. ಇನ್ ಕೇಸ್ ಯಾರು ಹೊಸದಾಗಿ ಬಿತ್ತವ್ರಿದ್ರಿ ಅಂದ್ರೆ ಇದನ್ನ ನೋಡ್ಕೊಂಡು ಇಲ್ಲಿ ಅದಾವ ನೋಡ್ರಿ 3 ಇವು 3 ಬೀಜದ್ದು, ಇವು 3 ಗೊಬ್ಬರದು. ಆ್ಯಂಡ್ ಇವು ಅಂತೂ ಹಿಂಗೆ ಹಾಕ್ಬೇಕ್ರಿ. ಇಲ್ಲಿ ಇದನ್ನ ಈ ಕಾಡಿದ್ನ ಒಳಗಿನ ಮಗನ ಮಾಡಿ ನಟ್ಟ ಹಿಂಗೆ ಹಾಕೋದು ಇವೆರಡು. ಆ್ಯಂಡ್ ಇದು ನಡುವಿನ ತಾಳ ಇದಕ್ಕೆ ಬರ್ತ್ರಿ, ಇಲ್ಲಿ ನಟ್ಟಿಗೆ ಐತ್ಲ ಈ ನಟ್ಟಿಗೆ ಬರುತ್ತೆ ನಡುವಿನ ತಾಳ. ಆ್ಯಂಡ್ ಇವೆರಡಕ್ಕೂ ಅಡ್ಜಸ್ಟಿಂಗ್ ಕೊಟ್ಟಾನ್ರಿ ಇಲ್ಲಿ ಕರಿ, ಈಚೆ ಕಡೆಯಿಂದ ಈಚೆ ಕಡೆ. ಆ್ಯಂಡ್ ಇದು ತಿರ್ಗ್ಸಾಕ್ರಿ, ಇದ ನೋಡ್ರಿ ತಿರ್ಗ್ಸೋದು. ಇದು ಹೆಂಗೆ ತಿರುಗ್ತದೆ ಹಂಗೆ ಬೀಜ ಬಿಡ್ರತ ಹೋಗೈತಿ. ಆ್ಯಂಡ್ ಅವ್ನ ಕಾಂಟ್ಯಾಕ್ಟ್ ನಂಬರು ಇಲ್ಲಿ ಹಾಕಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಇನ್ ಕೇಸ್ ಅವ್ರು ಕೊಡ್ತಾರಂದ್ರೆ ಇಲ್ಲಿ ಸುತ್ತಮುತ್ತ ಬಿಳಿಗಿ ತಾಲೂಕಿನಾಗ ರೀ. ನಾವಂತೂ ಬಿಳಿಗಿ ತಾಲೂಕೇ ಇರ್ತೀವಿ. ಬಿಳಿಗಿ ತಾಲೂಕಿನಾಗ ಎಲ್ಲೇ ಇದ್ದವ್ರು ಈ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ಇದು ಬಾಡಿಗೆ ಎಷ್ಟು ಏನಂತ ಗೊತ್ತಿಲ್ಲ, ಅವ್ರಿಗೆ ಹಚ್ಚಿ ಕೇಳ್ಕೊರಿ. ಆ್ಯಂಡ್ ಬಾಡಿಗೆ ಕೊಡ್ತಾರೆ, ಇದನ್ನ ಬಾಡಿಗೆ ಕೊಡ್ತೀವಿ ರೀ ಇದನ್ನು. ಆ್ಯಂಡ್ ಇದು ಒಂದು ದಿನಕ್ಕೆ ರೀ, ಒಂದು ದಿನದ ಬಾಡಿಗೆ ಏಟಾಗುತ್ತೆ ನೋಡಕ್ಕೆ ಬರುತ್ತೆ. ಅದನ್ನ ಅವ್ರ ಕಾಂಟ್ಯಾಕ್ಟ್ ನಂಬರಿಗೆ ಹಚ್ಚಿರಿ ಒಟ್ಟು. ಆ್ಯಂಡ್ ಎಷ್ಟಂತ ಐತ್ರಿ ಇದ್ರಾಗ 10 kg ಏನು ಹಿಡಿಯಂಗಿಲ್ಲ ರೀ, ಒಂದು 5 ಹಿಡಿಬೋದು. ಆ್ಯಂಡ್ ಇದಂತ್ರ ಹೆವಿ ಐತ್ರಿ, ಟಾಲಿ ತಡ್ಕೊತೈತಿ ಅದು. ಬೇಕಂದ್ರೆ ಕೆಬ್ಬಂದು ಕೊಟ್ರಲ್ಲ ನಡೀತದೆ ರೀ. ಆ್ಯಂಡ್ ಇದು ಮೇನ್ ಅಂದ್ರೆ ಇಲ್ಲಿ ಹಾಕೋಬೇಕು ರೀ ನಟ್ಟ ಎರಡು. ಇದು ಸೀದಾ ಐತ್ಲ, ಫ್ಲೆಕ್ಸಿಬಲ್ ಐತ್ರಿ ಇಲ್ಲಿ. ಹಂಗೆ ಈ ಕುರ್ಗಿ ಆರ್ಡರ್ ಮಾಡಿ ಅಂದ್ರೆ ತರಿಸ್ಕೊಡೋರ್ದು ಕಾಂಟ್ಯಾಕ್ಟ್ ನಂಬರು ಹಾಕಿರೋದನ್ನ, ತರಿಸ್ಕೊಡೋರು ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಐತೆ ನೋಡ್ರಿ. ಈಗ ಅದು 6364073790 ಅಂತ ನಮ್ಮ ಮಾಡೋದು. ಆ್ಯಂಡ್ ಇದನ್ನು ಬಾಡಿಗೆ ಹೊಡಿಯೋಕೆ ಕೊಡ್ತೀವಿ ರೀ. ಇನ್ ಕೇಸ್ ಯಾರು ಇದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಬಂದು ಹೋಗ್ಬೋದು ರೀ. ಆ್ಯಂಡ್ ಇಲ್ಲಿ ಮುಂಜಾದಾಗ ಅಡ್ಜಸ್ಟಿಂಗ್ ಇತ್ತಾನೆ ರೀ, ಇವ್ನು ಹೆಚ್ಚು ಮಾಡ್ಬೋದು. ಇವ್ನು ಮುಂದೆ ಹೋದಂಗೆ ಬಾಯ್ ಅನಿಸ್ತಾ ಹೋಗೋದು. ಟ್ರ್ಯಾಕ್ಟರ್ ಹೆಂಗಿರುತ್ತಲ್ಲ ರೀ, ಹಂಗೆ ನೋಡಿರಿ. ಟ್ರ್ಯಾಕ್ಟರ್ಗೆ ಏನು ಫರ್ಕ್ ಇಲ್ಲ, ಇರೋದು ಫರ್ಕ್ ಅಂದ್ರೆ ಇದೆ. ಅವು 6 ಇರ್ತಾವೆ, 3 ಯಾಕಂದ್ರೆ ಎತ್ಕೊಂಡು ಹಿಡಿದು ಇಷ್ಟಲ್ಲ ರೀ ಟ್ರ್ಯಾಕ್ಟರ್ಗೆ. ಇಂಥ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂತ ಇಂಥವು ಏನು ಅಪ್ಡೇಟ್ಸ್ ಬಂದರೂ ಹಾಕ್ತಿರ್ತೀವಿ. ಆ್ಯಂಡ್ ಇದು ಹೊಡೆದಿದ್ದೈತಿ ಮುಂದೆ ಬರಲಾಗದ ಗೊತ್ತಾಗತ್ತೆ ರೀ, ಇದನ್ನ ಎತ್ಗಳು ಹಾಕಿ ಹೊಡೆದಿದ್ದೆ ಹೆಂಗೆ ಐತಿ ಹೆಂಗಿಲ್ಲ ಅಂತ.